ರಿಷಿ, ಏನಾಗಿದ್ಯಪ್ಪ ನಿನಗೆ? ಕಮಲಿನೇ ಅಲ್ಲ ಅಂತ ಹೇಳ್ತಾ ಇದೆಯಲ್ಲ? ಕಮಲಿ ಅಲ್ಲ ಅಜ್ಜಿ, ಇದು ಅಂಬಿ. ಅಯ್ಯೋ, ಯಾಕೆ ಮೇಷ್ಟ್ರ ಹಿಂಗೆ ಹೇಳ್ತಿದ್ದೀರಾ? ನನ್ನ ಮೇಲೆ ನಿಮ್ಗೇನು ಕೋಪ? ಇನ್ನೇನು ತಾಳಿ ಕಟ್ಟೋ ಟೈಮಲ್ಲಿ ಹಿಂಗೆ ಮಾತಾಡ್ತಿದ್ದೀರಲ್ಲ? ಅಜ್ಜಿ, ನೀವಾದರೂ ಹೇಳಿ. ರಿಷಿ, ಮದುವೆ ಕಾರ್ಯಗಳಲ್ಲಿ ಏನಾದರೂ ಕೊರತೆ ಆಗಿದ್ರೆ ಅದನ್ನು ಹೇಳಿ ಸರಿಪಡಿಸ್ಕೋಬೋದಪ್ಪ. ಏನಾದರೂ ಮನಸ್ತಾಪಗಳಾಗಿದ್ರೆ ಮಾತಾಡಿ ಬಗೆಹರಿಸ್ಕೋಬೋದು. ಆದರೆ ಇದು ಯಾವುದೂ ಅಲ್ಲದೆ ನಮ್ಮ ಕಮಲಿ ಅಲ್ಲ ಅಂತ ಹೇಳ್ತಾ ಇದೆಯಲ್ಲಪ್ಪ, ಇದೇನಿದು? ರಿಷಿ, ನಿನ್ನ ನಿಜವಾದ ಉದ್ದೇಶ ಏನು ಅಂತ ನಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ ಕಣೋ. ನಾನು ಹೇಳ್ತಿದ್ದೀನಲ್ಲ, ಇದು ಕಮಲಿ ಅಲ್ಲ. ಕಮಲಿ ತರ ಇರೋ ಅಂಬಿ. ಅವ್ರ ತರ ಇದ್ದಾಳೆ ಅಂತ ಅದನ್ನೇ ದುರುಪಯೋಗ ಪಡಿಸ್ಕೊಂತಿದ್ದಾಳೆ. ಯಾರಣ್ಣ ಇವನು? ಅಡ್ಡ ಬಂದು ನಿಂತವನೆ. ನಡಿಯೋ, ಅಡ್ಡ ಸ್ಪೀಡ್ ಬಿಡೋಣ. ಸರಿ ಅಣ್ಣ. ರಿಷಿ, ನಿನ್ಗೆ ಯಾರು ಹೇಳಿದ್ರು? ಹೆಂಗಪ್ಪ ನಂಬೋದು ಇದನ್ನ? ಕಮಲಿ ಅವರ ತಾಯಿಯ ತಂದೆ ಅಂದ್ರೆ ಅಜ್ಜಯ್ಯನ ಹೆಸರು ಏನು ಅಂತ ಇವ್ರನ್ನ ಕೇಳಿ. ಇವ್ರೇನಾದ್ರೂ ಸರಿಯಾಗಿ ಹೇಳಿದ್ರೆ ಆಗ ನಾನು ಒಪ್ತೀನಿ. ಕಮಲಿ, ಹೇಳಮ್ಮ, ನೀನು ಅಜ್ಜನ ಹೆಸರು ಏನು ಅಂತ ಹೇಳಮ್ಮ. ಬೇಗ ಹೇಳಿ, ಈ ಗೊಂದಲನ ಬಗೆಹರಿಸಮ್ಮ. ಅದು ನಾನು ಅಜ್ಜಯ್ಯ ಅಂತ ಕರಿತಿದ್ದೆ. ಸುಳ್ಳು.
ಇವಳಿಗೆ ಅವ್ರ ಬಗ್ಗೆ ಏನೂ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಇವಳ ತಲೆಯಲ್ಲಿರೋದೆಲ್ಲ ಇನ್ಯಾರೋ ತುಂಬಿರೋ ವಿವರ ಅಷ್ಟೇ. ಏ ಅಂಬಿ, ನನ್ನ ಕಮಲಿ ಅವರು ಎಲ್ಲಿ? ಹೇಳು, ಎಲ್ಲಿ ನನ್ನ ಕಮಲಿ? ನಿಂಗಿ, ಹೋಗಿ ನನ್ನ ಕಮಲಿ ಅವ್ರು ಎಲ್ಲಿ ಅಂತ ನೋಡಿ. ಅಯ್ಯೋ ಮೇಷ್ಟ್ರೆ, ನಾನೇ ನಿಮ್ ಕಮ್ಲಿ. ಶಟ್ ಅಪ್. ಏನೋ ನೀನು ಮಾಡ್ತಿರೋದು? ನಿನ್ಗೆ ಇದು ಸರಿ ಅನಿಸ್ತಾ ಇದೆಯಾ? ಯೋಚನೆ ಮಾಡು. ಪಾ, ಈ ಕ್ಷಣ ನಾನು ನಿಮ್ಮೆಲ್ರಿಗೂ ತಪ್ಪು ಮಾಡ್ತಿರೋ ಹಾಗೆ ಕಾಣ್ಬೋದು. ಆದ್ರೆ ಸ್ವಲ್ಪ ತಡೀರಿ, ನಿಮಗೆ ನಿಜ ಗೊತ್ತಾಗತ್ತಾ. ಯಾವನ ಇವನು? ನಾಳೆ ಕೊಡ್ದು ಗಾಡಿ ಸೈಡಿಗೆ ಹಾಕಿಸೋ. ಸರಿ ಅಣ್ಣ. ಏಯ್, ನೀನಾಗೋ. ಇಬ್ರು ಹೋಗ್ರ. ನಂಗೆ ಯಾಕೋ ನೀವು ಹೇಳ್ತಿರೋದೇ ದಿಟ ಅನ್ನಿಸ್ತೈತೆ. ಇವಳು ನಮ್ಮ ಕಮಲಿ ನಿಜವಾಗ್ಲೂ ನಮ್ಮ ಕಮಲಿ ಹಾಕಿದ್ರೆ ಮಂಟಪಕ್ಕೆ ಬಂದ ತಕ್ಷಣ ಸರೋಜಕ್ಕನ ಫೋಟೋಗೆ ನಮಸ್ಕಾರ ಮಾಡಬೇಕಿತ್ತು. ಆದರೆ ಇವಳು ಆ ಫೋಟೋ ಕಡೆಗೆ ತಿರುಗೂ ನೋಡಲಿಲ್ಲ ಸರ್. ನಿಜವಾಗ್ಲೂ ಇವಳು ಕಮಲಿ ಅಲ್ಲ ಅಂತಾನೆ ಅನ್ನಿಸ್ತೈತೆ.
ರಿಷಿ ಸೀರಿಯಸ್ಲಿ ಇಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಕಣೋ. ಅಮ್ಮ, ಕಮಲಿ ಮತ್ತೆ ಅಂಬಿ ಇಬ್ರು ಲುಕ್ ಲೈಕ್. ಒಂದಷ್ಟು ದಿನ ಕಮಲಿ ಅವ್ರು ಕಾಣೆ ಆಗಿದ್ದಾರೆ ಅಂತ ಹುಡುಕ್ತಿದ್ವಲ್ಲ, ಆಗ ಕಮಲಿಯಾಗಿ ಬಂದಿದ್ದು ಇವಳೆ. ಇವಳು ಬೇರೆ ಯಾರು ಅಲ್ಲ, ಅಮರ್ ತಂಗಿ ಅಂಬಿ. ಅಮರ್ಗೆ ಕಮಲಿ ಸಿಕ್ಕಿ ಅವ್ರನ್ನೇ ಅಂಬಿ ಅಂತ ಅನ್ಕೊಂಡಿದ್ದ. ಆದರೆ ಈ ಅಂಬಿ ತುಂಬಾನೇ ಕಿಲಾಡಿ. ಸಿಕ್ಕಿದ್ದ ಅವಕಾಶನ ದುರುಪಯೋಗ ಪಡಿಸ್ಕೊಂಡು ಈಗ ಇಲ್ಲಿಗೆ ಬಂದು ನಿಂತಿದ್ದಾಳೆ. ಇದರಲ್ಲಿ ಎಲ್ಲದಕ್ಕಿಂತ ಸರ್ಪ್ರೈಸಿಂಗ್ ವಿಷಯ ಏನು ಗೊತ್ತಾ? ಇದನ್ನೆಲ್ಲ ಪ್ಲಾನ್ ಮಾಡಿರೋದು ಬೇರೆ ಯಾರೂ ಅಲ್ಲ, ನಮ್ಮ ಅನಿಕಾ ಮಹಾಜನ್. ಅಷ್ಟಕ್ಕೂ ಇದು ಕಮಲಿ ಅಲ್ಲ ಅಂತ ಪ್ರೂವ್ ಮಾಡಕ್ಕೆ ಏನ್ ಪ್ರೂಫ್ ಇದೆ? ಅಲ್ಲ, ಜಸ್ಟ್ ಅವಳ ಅಜ್ಜನ ಹೆಸರು ಹೇಳು ಅಂತ ಹೇಳಿ ಅವಳು ಹೇಳ್ದೆ ಇದ್ದಕ್ಕೆ ಅವಳು ಕಮಲಿನೇ ಅಲ್ವಾ? ವಾಟ್ ರಿಷಿ, ಇದೇ ಕಾರಣ ಇಟ್ಕೊಂಡು ಮದ್ವೆನೇ ನಿಲ್ಸ್ಬಿಡ್ತೀಯಾ? ಏನಂದೆ ನನ್ನ ಹತ್ರ ಏನು ಸಾಕ್ಷಿ ಇಲ್ವಾ? ನಾನು ಈ ಮಧ್ಯೆ
15 ದಿನ ಯಾರಿಗೂ ಹೇಳ್ದೆ ಕೇಳ್ದೆ ಹೋಗಿದ್ನಲ್ಲ, ಆಗ ಎಲ್ಲಿಗೆ ಹೋಗಿದ್ದೆ ಅನ್ಕೊಂಡಿದ್ದೀರಾ? ನಾನು ಹೋಗಿದ್ದೆ ಈ ವಿಷಯದ ಬಗ್ಗೆ ಸತ್ಯ ತಿಳ್ಕೊಳ್ಳೋದಕ್ಕೆ. ನನ್ನ ಜಾಗದಲ್ಲಿ ಶಶಾಂಕ್ನ ಇರಿಸಿ ನಾನು ಇದನ್ನ ಕೆತ್ಕೋದಕ್ಕೆ ಹೋಗಿದ್ದೆ. ನಾನು ನಿಮ್ಮೆಲ್ರಿಗೂ ಹೇಳಿ ಹೋಗಿದ್ರೆ ಇವಳು ಅಲರ್ಟ್ ಆಗೋ ಚಾನ್ಸ್ ಇರ್ತಿತ್ತು. ಅದಕ್ಕೆ ಕ್ಲೂನು ಕೊಡದೆ ಹಾಗೆ ಹೋದೆ. ನಾನು ಒಬ್ಬನೇ ಹೋದೆ. ಮದುವೆ ಎಲ್ಲ ಮುಗಿಲಿ, ಆಮೇಲೆ ವಿಚಾರಿಸ್ಕೊಳ್ಳೋಣ ಅಂತಿದ್ದೆ. ನೀನು ಎಲ್ಲೆಲ್ಲಿ ಅಂಬಿನ ಕೂರಿಸ್ಬೇಕು ಅನ್ಕೊಂಡು ಅವ್ರ ದಾರಿ ತಪ್ಪಿಸಿ ಆ ಜಾಗದಲ್ಲಿ ಕಮಲಿ ಅವ್ರನ್ನ ಕೂರಿಸ್ತಿದ್ದೆ. ಥ್ಯಾಂಕ್ಸ್ ಅಣ್ಣ. ನಿಮ್ಗೇನು ಆಗಿಲ್ಲ ತಾನೆ? ಇಲ್ಲ, ನನಗೇನು ಆಗಲಿಲ್ಲ. ಯಾರು ಇವರೆಲ್ಲ? ಇದೆಲ್ಲ ಆ ಅಂಬಿ ಮತ್ತೆ ಅನಿಕನ್ ಕೆಲಸನೇಯ. ಮೊದಲು ನಾವು ಹೋಗಿ ಮದುವೆ ನಿಲ್ಲಿಸ್ಬೇಕು. ಸರಿ ಬನ್ನಿ. ದ್ರೋಹಿ, ಎಷ್ಟೊಂದು ಅವಕಾಶ ಕೊಟ್ಟು ಅದನ್ನ ಕಿತ್ಕೊಳ್ಳೋಕೆ ಬಳಸ್ಕೊಳ್ಳೇ ಇಲ್ವಲ್ಲೇ ನೀನು? ಯಾಕೆ ಯಾಕೆ ಕಮಲಿಗೆ ಅನ್ಯಾಯ ಮಾಡಿದೆ? ಅವಳೇನು ತಪ್ಪು ಮಾಡಿದ್ಲು? ಏನ್ ತಪ್ಪು ಮಾಡಿದ್ಲು? ಅಜ್ಜಿ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಅಂಬಿ ಋಷಿನ ಮದುವೆ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ನನ್ನ ಕೈಯಲ್ಲಿ ಇದನ್ನೆಲ್ಲ ಮಾಡ್ತಿದ್ದು. ರಿಯಲಿ ಅಜ್ಜಿ, ಐ ಆಮ್ ಇನ್ನೋಸೆಂಟ್. ಏಯ್, ಏನೇ ಇನ್ನೋಸೆಂಟು? ಏ ನಿನ್ಕೋ, ನನ್ನ ಮಗಳ ಹತ್ರ ಹೋಗ್ಬೇಡ ನೀನು. ಎಲ್ಲರ ಕಡೆಗೂ ನನ್ನ ಮಗಳು ಅಪರಾಧಿ ತರಾನೇ ಕಾಣಿಸ್ತಾಳೆ. ನೋಡು, ತಪ್ಪು ನೀನೇ ಮಾಡಿರೋದು. ಸುಮ್ಮನೆ ನಿನ್ ತಪ್ಪನ ಒಪ್ಕೋ. ಒಪ್ಕೊಳಕ್ ಇನ್ನೇನಿದೆ? ಸಾರ್ಕೊಳಮ್ಮ ಸುಮ್ಮನೆ. ನೋಡಿ ನೋಡಿ, ಈಗಲೇ ಎಷ್ಟು ಡಾಮಿನೇಟ್ ಮಾಡ್ತಿದ್ದಾಳೆ ಅಂತ. ಪ್ರತಿ ಸಲ ಹೀಗೆ ನನ್ನ ಕಾರ್ನರ್ ಮಾಡಿ ಕೆಲಸ ಮಾಡಿಸ್ಕೊತಾ ಇದ್ಲು. ಆದ್ರೆ ಕಮಲೆಯಲ್ಲಿ ರಿಷಿ, ನಾವು ಆದಷ್ಟು ಬೇಗ ಕಮಲೆನ ಹುಡುಕ್ಬೇಕು.